ವಿರಾಮದ ಬಳಿಕ ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಕ್ಕಳಲ್ಲಿ ಬೊಜ್ಜಿನ ಸಮಸ್ಯೆ ಉಂಟಾಗ್ತಾ ಇರೋದು ಯಾಕೆ ಅಂತ ಹೇಳಿ ಗುರೂಜಿ ತಿಳಿಸ್ಕೊಡ್ತಾ ಇದ್ರು. ಅದಕ್ಕೂ ಮುನ್ನ ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ಹುಣಸೂರಿನಿಂದ ಶ್ರೀಹರಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀಹರಿ. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ಹಲೋ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ಮಗಳ ನಕ್ಷತ್ರವನ್ನ ತಿಳಿಸಿ. ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ, ಹೇಳಿಮ್ಮ, ಹೇಳಿಪ್ಪ. ನನ್ನ ಮಗಳ ಭಾರತಿ ಅಂತ, ಅವಳ ಮದುವೆ ವಿವಾಹ ಬಗ್ಗೆ ಕೇಳಬೇಕಾಗಿತ್ರಿ. ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಎಷ್ಟು ವಯಸ್ಸು? 29 ರೀ. ಏನ್ ಮಾಡ್ತಿದ್ದಾಳೆ? ಟೀಚರ್ ಅಲ್ರಿ. ಓಕೆ, ನೀವೇನ್ ಮಾಡ್ತಿದ್ರಿ? ನಾವು ಒಕ್ಕಲ್ತನ ಮಾಡ್ತೀವಿ ಗುರುಜಿ. ನಿಮ್ಮನೆ ಎಷ್ಟು ವರ್ಷದ್ದು? 32 ವರ್ಷದ ಗುರುಗಳ. ನೀವೇ ಕಟ್ಸಿದ್ದಾ? ನಾವೇ ಕಟ್ಸಿದ್ದು ಗುರುಗಳ. ಓಕೆ, ಅಡಿಗೆ ಮನೆ ಅಂತ ಇದೆಯಲ್ಲ ನಿಮ್ಮ ಮನೆಯಲ್ಲಿ? ಹೌದು ಗುರುಗಳ. ಅಡಿಗೆ ಮನೆ ಬಲಕ್ಕೆ ಜಾಗ ಇದೆಯಾ? ಪಕ್ಕ ಗೋಡೆ ಜಾಯಿಂಟ್ ಇದೆಯಾ? ಜಾಗ ಇದೆ ಗುರುಗಳ. ಎಷ್ಟಡಿ ಇದೆ? ಒಂದು ಅಡಿಗೆ ಮನೆ ಪಕ್ಕಕ್ಕೆ ಸೂರ್ಯನ ಕಡೆ ಮುಖ ಮಾಡಿ ನಿಂತಾಗ ಅಡಿಗೆ ಮನೆಯಲ್ಲಿ ಬಲಭಾಗಕ್ಕೆ ಜಾಗ ಎಷ್ಟಿದೆ? ಒಂದು 10 ಫುಟ್ 9 ಫುಟ್ ಐತಿ ಗುರುಗಳೇ. ಓಕೆ, ಅದೇ ರೀತಿಯಲ್ಲಿ ಉತ್ತರ ಭಾಗಕ್ಕೆ ಬಂದಾಗ, ಉತ್ತರ ಅಂದ್ರೆ ಗೊತ್ತಾಗುತ್ತಲ್ಲ? ಗೊತ್ತಾಯ್ತು ಗುರುಗಳ. ಅಲ್ಲೆಷ್ಟಿದೆ? ಅದೇ ಅದು ಒಂದು 8 ಫುಟ್ ಐತಿ ಗುರುಗಳೇ. ಅಂದ್ರೆ ದಕ್ಷಿಣದಲ್ಲಿ ಖಾಲಿ ಜಾಸ್ತಿ ಇದೆ, ಉತ್ತರದಲ್ಲಿ ಕಮ್ಮಿ ಇದೆ. ಹೌದು ಗುರುಗಳೇ. ಯಾಕೆ ಆತರ ಕಟ್ಟಿದ್ದು ಮನೇನ? ನಮ್ಗೇನು ಗುರುತಾಗಿಲ್ರಿ ಗುರುಗಳ, ನಾವು ಕಟ್ಟಿದ್ರಿ. ನಿಮ್ಮ ಶ್ರೀಮತಿ ಅವರ ಆರೋಗ್ಯ ಹೇಗಿದೆ? ಆರೋಗ್ಯ ಸ್ವಲ್ಪ ಮಂಡಿ ನೋವು ಜಾಸ್ತಿ ಐತಿ ಗುರುಗಳೇ. ಅಲ್ಲ, ನಿದ್ದೆ ಚೆನ್ನಾಗಿ ಮಾಡ್ತಾರ ನಿಮ್ಮ ಹೆಂಗಸರು ಅಂತ ಕೇಳಿದೆ. ಮಾಡ್ತಾರ, ನಿದ್ರಿ ಚೆನ್ನಾಗಿ ಮಾಡ್ತಾರ್ರಿ. ಹಾ, ನಿದ್ದೆ ಮಾಡ್ತಾರ್ರಿ ಗುರುಗಳ. ಹಗಲೊತ್ತಲ್ಲ? ರಾತ್ರಿ ರೀ ಗುರುಗಳ. ಹಗಲತ್ತಲ್ಲಿ ಮಲ್ಕೊಳಲ್ವಾ? ಮಧ್ಯಾಹ್ನ ಕಡೆ ಮಲ್ಕೋತಾರ್ರಿ, ಒಂದು 60 ತಾಸು ರೀ. ಓಕೆ, ನಿಮ್ಮ ಮಗಳು ಮಲಗಲ್ವಾ ಹಗಲಲ್ಲಿ? ಹಗಲಲ್ಲಿ ಇಲ್ರಿ ಗುರುಗಳ. ಹಾ, ಇಲ್ರಿ ಗುರುಗಳ, ಮಲ್ಗುದಿಲ್ರಿ ಹಗಲಿ. ಶಾಲೆ ಹೋಗಿರ್ತಾರ್ರಿ. ನಿಮ್ಮ ಮನೆಯಲ್ಲಿ ಹಗಲಲ್ಲಿ ಮಲಗತಕ್ಕಂಥ ಅಭ್ಯಾಸ ಯಾರಿಗಿದೆ ಅಂತ ಹೇಳಿ. ಹಗಲಲ್ಲಿ, ರಾತ್ರಿ ಹೊತ್ತಲ್ಲ, ಹಗಲಲ್ಲಿ ಮಲ್ಕೊಳ್ಳೋ ಅಭ್ಯಾಸ ಯಾರಿಗಿದೆ? ನಮಗದೇ ರೀ ಗುರುಗಳ. ಆಮೇಲೆ ನನಗೆ ನಾ ಒಬ್ಬನೇ ಹಗಲಲ್ಲಿ ಸ್ವಲ್ಪ ಮಧ್ಯಾಹ್ನ ಕಡೆ ಮಲ್ಕೋತೀನಿ ಗುರುಗಳ. ಓಕೆ, ರಾತ್ರಿ ನಿದ್ದೆ ಚೆನ್ನಾಗಿ ಬರುತ್ತಾ ನಿಮ್ಗೆ? ರಾತ್ರಿ ಬರ್ತೈತಿ, ಬೆಳಿಗ್ಗೆ ಬೇಗ ಎಚ್ಚರ ಆಗ್ತೈತ್ರಿ ಗುರುಗಳ. ಓಕೆ, ನೀವು ವೃತ್ತಿ ಏನ್ ಮಾಡೋದು? ಆಗ ಒಕ್ಕಲ್ತನ ರೀ ಗುರುಗಳ. ಇದು ನೀವು ಸಂಪಾದನೆ ಮಾಡಿದ ನಿಮ್ಮ ತಂದೆದ? ನಮ್ಮ ತಾಯಿ ಆಸ್ತಿ ರೀ ಗುರುಗಳ. ನಿಮ್ಮ ತಾಯಿ ಕಡೆ ಆಸ್ತಿನಾ? ಹೌದ್ರಿ ಗುರುಗಳ. ನಿಮ್ಮ ತಾಯಿ ಇದ್ದಾರಾ? ಈಗ 2 ವರ್ಷ ಆಯ್ತ್ರಿ ಗುರುಗಳ, ಅವ್ರು ತೀರಿಕೊಂಡ. ಏನಾಗಿತ್ತು ಅವ್ರಿಗೆ? ವಯಸ್ಸಾಗಿತ್ತು 95 ವಯಸ್ಸ. ಮತ್ತೆ ಸ್ವಲ್ಪ ಕಾಲು ಇಪ್ಪತ್ತೈತಿ, ಮನ್ಯಾಗನ ಇದಾಗಿ ಅವ್ರನ್ನ ಎಲ್ಲಿ ಸಂಸ್ಕಾರ ಮಾಡಿದ್ರಿ ನಿಮ್ಮ ತಾಯಿನ? ಜಮೀನ್ ಬೆಳೆ ಗುರುಗಳ. ಈ ತರ ಎಷ್ಟು ಜನಕ್ಕೆ ಮಾಡಿದಿರಾ ಅಲ್ಲಿ? ಈ ಕಡೆ ನಮ್ಮ ಹಳ್ಳಿ ಊರ ಗುರುಗಳ ಜಮೀನ್ದಾಗ ಮಾಡ್ತಾರ್ರಿ. ಅದೇ ಎಷ್ಟು ಜನಕ್ಕೆ ಆಗಿದೆ ನಿಮ್ ಪ್ರಕಾರ? ನೀವು ಹುಟ್ಟು ಬುದ್ಧಿ ಬಂದ್ಲಾಗಿದ್ದ ನಿಮ್ ಜಮೀನಲ್ಲಿ ಎಷ್ಟು ಜನಕ್ಕೆ ದಹನ ಮಾಡಿದ್ದೀರಾ, ಸಂಸ್ಕಾರ ಮಾಡಿದ್ದೀರಾ? ನಾವು ಹುಟ್ಟಿದ ಬೆಳ್ಕಂದ್ರೆ 34 ಜನ ಆಗಿದ್ದಾರೆ ಸರ್. ಒಂದೇ ಕಡೆನಾ ಬೇರೆ ಬೇರೆ ಕಡೆ ಹಾಕಿದ್ದೀರಾ? ಬೇರೆ ಬೇರೆ ಕಡೆನ ಹಾಕಿದ್ದಾರೆ. ಕೋರ್ಟ್ ಕೇಸ್ ಯಾವ್ದಿದೆ ನಿಮ್ದು? ಒಂದು ಜಮೀನ್ ಬಿತ್ರಿ, ಅದು ಈಗ ಒಂದು 10 ವರ್ಷದಿಂದ ಇದಾಗಿ ಹೋಗಿತ್ರಿ. ಯಾಕಿದ್ ಕೇಳಿದೆ ಅಂದ್ರೆ, ನಿಮ್ಮ ಮನೆಯಲ್ಲಿ ಯಾವಾಗ ಕೋರ್ಟ್ ಕೇಸ್ ಅಂತ ಯಾರ ಮನೆಯಲ್ಲಿ ಬಂತೋ ಆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋದು ತುಂಬಾ ಕಷ್ಟ. ಮೊದಲು ಇದನ್ನ ತಿಳ್ಕೊಳ್ಳಿ. ಅರ್ಥ ಆಯ್ತಾ ಹೇಳಿದ್ದು? ಯಾವ ಮನೆಯಲ್ಲಿ ಸ್ಟೇಷನ್ಗೆ ಕೋರ್ಟ್ಗೆ ಹೋಗ್ತಕ್ಕಂತ ಕೇಸ್ ಫಿಕ್ಸ್ ಆಯ್ತು ಅಂದ್ರೆ ಆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ, ನಡೆದರೂ ಉದ್ಧಾರವಾಗುವುದಿಲ್ಲ. ದಿನೇ ದಿನೇ ಬಡತನ ಜಾಸ್ತಿ ಆಗಿ ಕುಟುಂಬ ಛಿದ್ರ ಆಗತ್ತೆ. ಇದೇ ಫೌಂಡೇಶನ್ ನಿಮ್ಮ ಮಗಳು ಹುಟ್ಟಿರೋದು. ಆ ಹುಡುಗಿ ತಲೆ ಮೇಲೆ ಕಲ್ಲು ಹಾಕಬೇಡಿ, ಮದುವೆ ಮಾಡಕ್ ಹೋಗದೆ ಈ ಕರ್ಮ ತೊಳಿರಿ ಫಸ್ಟ್.
ಆಯ್ತು ಗುರುಗಳೇ, ನಾವು ಬಂದು ನಿಮ್ ಕಡೆ ವಿಚಾರ ತೊಳ್ಕೊಂಡು ಆಮೇಲೆ ಕ್ಲೀನ್ ಮಾಡಿ, ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ಶ್ರೀಹರಿ ಕರೆ ಮಾಡಿದ್ದಕ್ಕಾಗಿ. ಇದೀಗ ಬೆಂಗಳೂರಿನಿಂದ ಹೇಮಂತ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಹೇಮಂತ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ನಕ್ಷತ್ರವನ್ನ ತಿಳಿಸಿ. ಪುಷ್ಯ ನಕ್ಷತ್ರ, ಕಟಕ ರಾಶಿ. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ. ಪುಷ್ಯ ನಕ್ಷತ್ರನಾ? ಗುರುಗಳೇ. ಎಷ್ಟು ವಯಸ್ಸು? 41 ಗುರುಗಳೇ. ಏನಾಗ್ಬೇಕಿತ್ತು? ಗುರುಗಳ ಮದುವೆ ತುಂಬಾ ಡಿಲೇ ಆಗ್ತಾ ಇದೆ. ನಾವು ಎಲ್ಲೇ ಹೋದ್ರು ಡ್ರೈವರ್ ಕೆಲಸನ ಅನ್ನೋ ಒಂದು ರೀತಿಯಲ್ಲಿ ಮಾತಾಡ್ತಾರೆ. ಬಟ್ ಏನು ಆಗ್ಬೇಕಿಲ್ಲ, ಆದ್ರೂ ಕರೆಕ್ಟ್ ಆಗಿ ಇದ್ರು ಯಾಕೆ ಆಗ್ತಾ ಇಲ್ಲ ಅನ್ನೋದೇ ಒಂದು ಪ್ರಶ್ನೆ ಬಂದ್ಬಿಟ್ಟಿದೆ ಗುರುಗಳೇ. ನಿಮ್ ತಂದೆಯಲ್ಲಿ? ನಮ್ ತಂದೆ ಅವ್ರ ಡಿಪಾರ್ಟ್ಮೆಂಟ್ ರಿಟೈರ್ಡ್ ಆಗಿದ್ದಾರೆ ಗುರುಗಳೇ. ಮನೇಲೇ ಇದ್ದಾರಾ? ಹೌದು ಗುರುಗಳೇ. ನಿಮ್ ತಾಯಿ? ನಮ್ ತಾಯಿನೂ ಅಷ್ಟೇ ಗುರುಗಳೇ. ನಿಮ್ ತಾಯಿ ಆರೋಗ್ಯ ಚೆನ್ನಾಗಿದ್ಯಾ? ಅವ್ರು ಅವಾಗ ಏರ್ಪೇರ್ ಆಗ್ತಾ ಇರುತ್ತೆ. ಮನೆ ಎಷ್ಟು ವರ್ಷದ್ದು? ಮನೆ ಒಂದು 15 ವರ್ಷ ಆಗಿತ್ತು ಗುರುಗಳೇ. ಯಾರು ಕಟ್ಸಿದ್ದು? ಅದು ನಮ್ಮ ತಂದೆಯವ್ರು ನಿಲ್ಸಿ ಕಟ್ಟಿದ್ದು ಗುರುಗಳೇ. ಓಕೆ, ನಿಮ್ಮ ಮನೆಯಲ್ಲಿ ದೀಪ ಹಚ್ಚತಕ್ಕಂಥದ್ದು, ದೀಪ ಉರಿತಾ ಇರ್ತಕ್ಕಂಥದ್ದು, ದೀಪ ಹಚ್ಚೋದು ಯಾರು ಮನೆಯಲ್ಲಿ? ಮನೆಯಲ್ಲಿ ನಮ್ಮ ತಾಯಿನೂ ಹಚ್ತಾರೆ, ನಮ್ಮ ತಂದೆನೂ ಹಚ್ತಾರೆ. ನಾನು ಬೆಳಗ್ಗೆ 6:30 ಬಿಟ್ಟರೆ ಗುರುಗಳೇ, ನಾನು ಸಾಯಂಕಾಲ ಮನೆಗೆ ಹೋಗೋದೇ 9:30 ಆಗ್ಬಿಡುತ್ತೆ. ಅಲ್ಲ, ನಾನು ಹೇಳೋದು ಫಸ್ಟ್ ನಿಮ್ಮ ಮನೇಲಿ ದೀಪ ಹಚ್ಚೋರು ನಿಮ್ಮ ತಂದೆನಾ ನಿಮ್ಮ ತಾಯಿನ? ಫಸ್ಟ್ ಹಚ್ಚೋದು ನಮ್ಮ ತಾಯಿ ಹಚ್ತಿದ್ರು. ಅವ್ರು ಸ್ವಲ್ಪ ಆರೋಗ್ಯ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ನಮ್ಮ ತಂದೆನೇ ಹಚ್ತಾರೆ ಗುರುಗಳೇ. ಎಷ್ಟೊತ್ತಿಗೆ? ಬೆಳಗ್ಗೆ ಒಂದು 8:30 9 ಗಂಟೆಗೆ ಹಚ್ತಾರೆ ಗುರುಗಳೇ. ಓಕೆ, ಮತ್ತೆ ಹಚ್ತಾರಾ? ಬೆಳಗ್ಗೆ ಹಚ್ಚಿ ಬಿಟ್ಬಿಡ್ತಾರಾ? ಇಲ್ಲ, ಬೆಳಗ್ಗೆ ಹಚ್ತಾರೆ ಮತ್ತೆ ಸಾಯಂಕಾಲ ಹಚ್ತಾರೆ ಗುರುಗಳೇ. ದಿನ 2 ಟೈಮ್ ಹಚ್ಚಬೇಕು ದೀಪನ? ಹೌದು. ನಿಮಗೆ ಈ ದೀಪ ಹಚ್ಚೋದು, ದೇವ್ರ ಹತ್ರ ಕುತ್ಕೊಂಡು ದೇವ್ರು ನೋಡೋದು ಏನಾದ್ರು ಅಭ್ಯಾಸ ಇದೆಯಾ? ಅಭ್ಯಾಸ ಇದೆ ಗುರುಗಳೇ ನನಗೆ. ಓಕೆ, ನಿಮ್ಮ ಮನೆ ದೀಪ ಉರಿಯೋದು ನೋಡಿದ್ದೀರಾ ನೀವು? ನೋಡಿದೀನಿ ಗುರುಗಳೇ. ಒಂದೊಂದು ಟೈಮ್ ಯಾವ ಬಣ್ಣದಲ್ಲಿ ದೀಪ ಉರಿಯುತ್ತೆ ನೋಡಿದೀರಾ? ಅದು ಸ್ವಲ್ಪ ಕಂದು ಬಣ್ಣದಲ್ಲೂ ಉರಿಯುತ್ತೆ ಗುರುಗಳೇ. ಕಿಟ್ಟ ಕಟ್ಟೋದು ನೋಡಿದೀರಾ ದೀಪದಲ್ಲಿ? ಒಂದೊಂದು ಟೈಮಲ್ಲಿ ಕಟ್ಟುತ್ತೆ, ಒಂದೊಂದು ಟೈಮಲ್ಲಿ ಕಟ್ಟಲ್ಲ ಗುರುಗಳೇ. ಆ ಕಟ್ಟೋದೇ ನೀವು ತಿಳ್ಕೊಂಡ್ರೆ ಅದೇ ಒಂದು 3 ತಿಂಗಳು ಎಪಿಸೋಡ್ ಮಾಡ್ಬೋದು, ಅಷ್ಟೊಂದು ಸ್ಟೋರಿ ಇದೆ ದೀಪದಲ್ಲಿ. ಗುರುಗಳೇ. ಯಾಕೆ ಅಂದ್ರೆ ಯಾವ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ಹೆಣ್ಣು ಅಂತಕ್ಕಂಥದ್ದು, ನೆಮ್ಮದಿ ಅಂತಕ್ಕಂಥದ್ದು ಸಾಧ್ಯತೆ ಇಲ್ಲ. ಓಕೆ. ಯಾಕೆ ಅಂದ್ರೆ ಗಂಡಸರು ಯಾವ ಮನೆಯಲ್ಲಿ ದೀಪ ಹಚ್ತಾರೆ ಆ ಮನೆಯಲ್ಲಿ ಹೆಂಗಸರು ಯಾವುದೇ ಕಾರಣಕ್ಕೂ ಆರೋಗ್ಯ ಚೆನ್ನಾಗಿರಲ್ಲ, ನೆಮ್ಮದಿಯಾಗಿರೋಕ್ಕಾಗಲ್ಲ. ನಿಮ್ಮ ಮನೆಗೆ ಹೆಣ್ಣು ಹುಡುಗಿ ಬರೋದೂ ಇಲ್ಲ ಮದುವೆ ಮಾಡಿಕೊಂಡು. ಇಷ್ಟೆಲ್ಲ ಏನಕ್ಕೆ ಅನುಭವಿಸ್ಬೇಕು? ನಮ್ಮ ತಾಯಿಗೆ ಯಾಕೆ ಅಷ್ಟೊಂದು ಹುಷಾರು ತಪ್ಪಬೇಕು, ನನಗೆ ಯಾಕೆ ಮದುವೆ ಆಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆಗೆ ನೀವು ಇಷ್ಟು ವರ್ಷ 40 ವರ್ಷದ ಹತ್ತತ್ರ ನೀವು ಇನ್ನೂ ತಿಳ್ಕೊಳ್ದೇನೆ ಹಿಂಗೆ ಕಾಲ ಕಳೆದ್ರೆ ಮದುವೆ ಯಾಕಪ್ಪ ಅನಿಸುತ್ತೆ ಕೊನೆಯಲ್ಲಿ. ಹೌದಾನೆ? ಹೌದು. ಎಲ್ಲೇ ಹೋದ್ರು ಅವಮಾನ, ಪ್ರಶ್ನೆ ಕೇಳ್ತಾರೆ, ಯಾಕೆ ಮಾಡ್ಕೊಂಡಿಲ್ಲ, ಯಾಕೆ ಮದುವೆ ಆಗಲಿಲ್ಲ ಅಂತ. ಯಾಕೆ ಇದೆಲ್ಲ ನಂಬಿಕೆ ಇಲ್ವಾ ತಿಳ್ಕೊಳಕ್ಕೆ? ನಂಬಿಕೆ ಇದೆ ಗುರುಗಳೇ. ನಿಮ್ಮ ಹತ್ರ ಬಂದು ಹೋಗಿದ್ದೆ, ಬಟ್ ಏನಂದ್ರೆ ಮತ್ತೆ ಬರಕ್ ಆಗಿಲ್ಲ. ತಪ್ಪಲ್ವಾ? ಅದು ಮುತ್ತಿಗೆ ಸ್ಥಾನವರೆಗೂ ಆಗಿತ್ತು. ಮನೆಯಲ್ಲಿ ಅಪ್ಪ ಅಮ್ಮ ಇದ್ರು, ಸ್ವಲ್ಪ ಅವರು ನೀನು ಹೆಂಗಾದ್ರೂ ಮಾಡಿ ಅವ್ರನ್ನ ಎಳ್ಕೊಂಡು ಬಂದು ಕ್ಲೀನ್ ಮಾಡ್ಕೋ. ಆಮೇಲೆ ನಿಂದು ಯಾವ್ದು ಪೂರ್ತಿ ಆಗಲ್ಲ, ಅರ್ಧಕ್ಕರ್ಧಕ್ಕೆ ನಿಂತ್ಕೊಳ್ಳುತ್ತೆ, ಬಿಡಬೇಡ, ಪ್ರಯತ್ನ ಮಾಡು, ಅನುಕೂಲ ಆಗತ್ತೆ. ಆಯ್ತಾ? ಪ್ರಯತ್ನ ಮಾಡು, ಏನಾದ್ರು ಮಾಡಕ್ ಪ್ರಯತ್ನ ಮಾಡು. ಅನ್ನೋದಕ್ಕಿಂತ ಹೆಚ್ಚಾಗಿ ನೀನು 5 ಗಂಟೆಗೆ ಸ್ನಾನ ಮಾಡಿ ಆಂಜನೇಯ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿದ್ರೆ ಒಂದು 5 ದಿನದಲ್ಲಿ ಅದಕ್ಕೇನಾದ್ರು ಒಂದು ರಸ್ತೆ ಸಿಕ್ಕತ್ತೆ, ಕರ್ಕೊಂಡು ಬಾ, ಹಿಡಿದ ದಿನ ಪೂರ್ತಿ ಮಾಡ್ಕೊ, ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ, ಪೋಷಕರು ಸೇವಿಸುವಂತ ಆಹಾರ ಮಕ್ಕಳ ವಿಧಿಯನ್ನ ನಿರ್ಧರಿಸುತ್ತೆ ಅಂತ ಹೇಳಿ. ಈ ಕುರಿತು ಮುಂದುವರಿಸ್ತಾ ಹೋಗೋದಾದ್ರೆ 2ನೇ ವಿಚಾರ, ಆಹಾರ ವಿಚಾರದಲ್ಲಿ ನಾವು ತಿಳ್ಕೊಳ್ತಕ್ಕಂಥ ವಿಷಯಕ್ಕೆ ಬಂದಾದ್ಮೇಲೆ 2ನೇದು, ಊಟ ಮಾಡಬೇಕು, ತಿಂಡಿ ತಿನ್ನಬೇಕು, ಹೊಟ್ಟೆ ಹಸಿತಾ ಇದೆ ಗೊತ್ತಾಗತ್ತೆ, ಅದನ್ನ ಮುಂದಕ್ಕೆ ತಳ್ಳೋದು. ಅನುಕೂಲ ನೋಡಿಕೊಂಡು ತಿನ್ನೋಣ, ಪುರ್ಸೊತ್ತಿಲ್ಲ, ಏನು ಮಾಡೋದು, ಯಾರೋ ನೆಂಟರು ಬಂದ್ಬಿಟ್ರು ಆಮೇಲೆ ತಿನ್ನೋಣ, ಅಥವಾ ಬೇಜಾರಾಯ್ತು ಆಮೇಲೆ ತಿನ್ನೋಣ, ಈ ಥರ ತಳ್ಳೋ ಅಭ್ಯಾಸ ಇದೆಯಾ ಇಲ್ವಾ? ಇದೆ. ಕಾರಣಾಂತರದಿಂದ ಅವರು ವೈಯಕ್ತಿಕ ಮಾಡ್ಕೊಳ್ಳಲ್ಲ, ಒಟ್ಟಿನಲ್ಲಂತೂ ಅನುಭವಿಸೋದು ಇವರೇ ಅಲ್ವಾ? ಇದು 2ನೇದು. ನಮಗೆ ಮಕ್ಕಳು ಆಗಬೇಕು, ಸಂತಾನ ಆಗಬೇಕು ಮುಂದಕ್ಕೆ ಅಂತ ಹೆಣ್ಣಿಗೂ ಗೊತ್ತು, ಗಂಡಿಗೂ ಗೊತ್ತು, ದೊಡ್ಡವ್ರಿಗೂ ಗೊತ್ತು. ಆದರೆ ಆ ಸಂತಾನಕ್ಕೆ ಪ್ರಿಪರೇಷನ್ ಹೇಗಿರಬೇಕು, ಗಂಡು ಹೆಣ್ಣಲ್ಲಿ ಯಾವ ರೀತಿಯಾಗಿ ಫೌಂಡೇಶನ್ ಹಾಕೋಬೇಕು,
ಆಹಾರದಲ್ಲಿ, ಆಸ್ತಿಯಲ್ಲ. ಹಾಕ್ಬೇಕಾ ಬೇಡವಾ? ಹಾಕ್ಬೇಕು. ಇಲ್ಲ. ಹಾಕ್ಬೇಕು. ಇಲ್ಲ ಕೇಳಿದ್ರೆ ಡ್ಯೂಟಿ ಮೇಲೆ ಹೋಗ್ತೀವಿ ನಾವು, ಯಾವಾಗಲೂ ಬರ್ತೀವಿ, ಯಾವಾಗಲೂ ತಿಂತೀವಿ, ಏನು ಮಾಡೋಣ, ಬದುಕು ಸಂಪಾದನೆ ಮಾಡಬೇಕಲ್ಲ ಅಂದರೆ ಇದಕ್ಕೆ ಉತ್ತರ ಇಲ್ಲ. ಹಸಿವನ್ನು ಮುಂದೆ ತಳ್ಳಿರುವ ಕಾರಣ ನಿಮ್ಮ ದೇಹ ಏನಾಗಿರುತ್ತೆ, ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ರಿಂದ ಹುಟ್ಟುವ ಸಂತಾನಕ್ಕೆ ಎಷ್ಟು ಪ್ರೋಟೀನ್ ಅಂಶ ಇರುತ್ತೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಇನ್ನು ಈ ರೀತಿಯಾಗಿ ತಪ್ಪಿಸಿ ಊಟ ಮಾಡೋದಕ್ಕೆ ಇನ್ನೊಂದು ಪ್ರಾಬ್ಲಮ್ ಶುರು ಆಗತ್ತೆ. ಸಮಯವನ್ನು ತಪ್ಪಿಸಿ ಊಟ ಮಾಡೋದಕ್ಕೆ ಇನ್ನೊಂದು ಪ್ರಾಬ್ಲಮ್ ಶುರು ಆಗತ್ತೆ. ಕೂತು ತವೆ ತುಗುಡ್ಸೋದು, ತುಕುಡಿಕೆ. ಈಗ ಮಲ್ಕೊಳ್ಳೋಕ್ಕೂ ಆಗಲ್ಲ, ಟೈಮ್ ಇಲ್ಲ. ಕಷ್ಟಪಟ್ಟು ನಿದ್ದೆಯನ್ನು ಅವಾಯ್ಡ್ ಮಾಡಿ ಏನೋ ಮಾಡಿ ಹೆಂಗೋ ಮಾಡಿ ತಳ್ಳೋದು. ಏನಮ್ಮ ಇದು ಶಿಕ್ಷೆ? ಇಷ್ಟೊಂದು ಶಿಕ್ಷೆ ಕೊಟ್ಟಂತ ದೇಹದಲ್ಲಿ ಉತ್ಪತ್ತಿ ಆಗತಕ್ಕಂಥ ಅಂಡಾಣು ವೀರ್ಯಾಣು ಎಷ್ಟು ಕ್ವಾಲಿಟಿ ಇರುತ್ತೆ? ರೋಗದ್ದೇ ಜಳ್ಳು. ಕೆಲವು ಹಳ್ಳಿ ಕಡೆ ಹೇಳ್ತಾರೆ ಜಳ್ ಬಿತ್ತನೆ ಅಂತ. ಆ ರೀತಿ ಎಲ್ಲ ಜಳ್ಳಾಗೋಗುತ್ತೆ. ಹೆಣ್ಣು ಹೌದು, ಗಂಡು ಹೌದು. ಅಲ್ಲೂ ತಾಕತ್ತಿಲ್ಲ, ಇಲ್ಲೂ ತಾಕತ್ತಿಲ್ಲ. ಮತ್ತೆ ಮಗು ಹೆಂಗ್ ಚೆನ್ನಾಗಿರುತ್ತೆ? ಮುಂದೆ ಆಗಬೇಕು, ಒಳ್ಳೆ ಮಗು ಬೇಕು, ಕನಸು ಸರಿ. ನೀವು ರೆಡಿ ಆಗಿದ್ದೀರಾ? ನಿಮ್ಮ ದೇಹ ರೆಡಿ ಮಾಡ್ಕೊಂಡಿದ್ದೀರಾ? ಇದಿಲ್ಲ. ಇದಕ್ಕೆಲ್ಲೂ ಪಾಠ ಪ್ರವಚನಗಳು ಇಲ್ಲವೇ ಇಲ್ಲ. ನಿಮ್ಮ ದೇಹಗಳು ಸಿದ್ಧತೆಯಾಗಿದೆಯಾ ಮದುವೆಗಾಗಿ? ಇಲ್ಲ. ನೋಡಕ್ಕೆ ಎತ್ತರಕ್ಕೆ ತೆಳ್ಳಗೆ ಬೆಳಗ್ಗೆ ಇರಬಹುದೇನೋ, ಸಂಬಳನೂ ತರಬಹುದೇನೋ, ಅದು ತಗೊಂಡು ಏನು ಮಾಡೋಣ ಅಲ್ವಾ? ಬೇಕು, ದುಡ್ಡು ಬೇಡ ಅಂತಲ್ಲ, ಆದರೆ ದೇಹದಲ್ಲಿ ಏನಿರಬೇಕದಿರಬೇಕಲ್ಲ. ಅದೇ ಇಲ್ಲ ಅಂದರೆ ಮುಂದಕ್ಕೇನು? ಮದುವೆ ಯಾಕೆ? ಅದೇ ಜೀವನದಲ್ಲಿ ಬೇಡದೇ ಇರತಕ್ಕಂಥ ಸಮಸ್ಯೆ ಆಗತ್ತೆ. ಈ ಮದುವೆ ಬೇಕಾ? ಸೊ ಈ ರೀತಿಯಾಗಿ ಅಳವಡಿಸ್ತಕ್ಕಂತಹ ವಿಚಾರದಲ್ಲಿ ತಂದೆ ತಾಯಿ ಹಗಲು ನಿದ್ದೆ ಮಾಡ್ತಕ್ಕಂಥದ್ದು. ಅದಕ್ಕೆ ನಾನು ಕೆಲವರು ಕೇಳ್ತೀನಿ, ಹಗಲು ನಿದ್ದೆನಾ ರಾತ್ರಿ ನಿದ್ದೆನಾ ಅಂತ. ಹಗಲು ನಿದ್ದೆ ಮಾಡಿರ್ತಕ್ಕಂಥ ತಂದೆ ತಾಯಿಗಳಿಗೆ ಹುಟ್ಟುವ ಮಕ್ಕಳು ಕಫಕ್ಕೆ ಸಂಬಂಧಪಟ್ಟಂತ ಮಕ್ಕಳು ಹುಡ್ತಾರೆ. ಕಫ. ಹಗಲು ನಿದ್ದೆ ಯಾರು ಮಾಡ್ತಾರೆ ಅವರಿಗೆ ಕಫಕ್ಕೆ ಸಂಬಂಧಪಟ್ಟಂತ ಮಕ್ಕಳು ಹುಡ್ತಾರೆ. ಈ ಕಫಕ್ಕೆ ಸಂಬಂಧಪಟ್ಟಂತ ಮಕ್ಕಳೇ ಆತ್ಮಹತ್ಯೆಗೆ ಕಾರಣ ಆಗೋದು. ಯಾಕೆ ಅಂದ್ರೆ ಉಸಿರಾಡದ ಪ್ರಕ್ರಿಯೆ ಕ್ಲಾರಿಟಿ ಆಗಿರಲ್ಲ, ಹಿಡ್ದಂಗಾಗತ್ತೆ. ಈ ಭಾಗ ಮೇಲ್ಭಾಗ, ಎದೆಯ ಭಾಗ ತೂಕ ಆದಂಗಾಗತ್ತೆ. ಸೊ ಅದು ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂತಾನೆ ಗೊತ್ತಾಗಲ್ಲ. ಒಂದೊಂದ್ಸಲ ತುಂಬ ಯಾವ ಮಟ್ಟಕ್ಕೆ ಹೋಗ್ಬಿಡ್ತಾರೆ, ನಾನು ಏನಾದ್ರು ಆಗ್ಬಿಡ್ತೀನ ಅನ್ನೋ ಮಟ್ಟಕ್ಕೆ ಭಯಭೀತರ ಆಗುವಂಥ ಮಟ್ಟಕ್ಕೆ ಕೊಟ್ಟೋಗ್ತಾರೆ. ಈ ಕಫ ಕ್ಲಾಟ್ ಆದರೆ ಕತೆ ಏನಾಗಬೇಕು? ಫ್ಯಾನ್ ಬೆಲ್ಟ್, ಹಾರ್ಟ್ಗೆ ತುಂಬ ಕೆಲಸ ಮಾಡೋದೇ ಇದು. ಇದೇ ಕಫದಲ್ಲಿ ಸಿಕ್ಕಾಕೊಂಡ್ರೆ ಕತೆ ಏನು? ಈಗ ಜೀವ ಸಹಿತ ಇರಬೇಕಾ ಸಾಯ್ಬೇಕಾ? ಈ ಎರಡರಲ್ಲಿ ಅವರೇ ಯೋಚನೆ ಮಾಡ್ತಾರೆ, ಯಾರ ಹತ್ರನೂ ಹೇಳಲ್ಲ. ನಾನು ಇರ್ತೀನ ಏನಾರು ಆಗ್ಬಿಡ್ತೀನ? ದಿನ ಹೀಗೆ ಎಷ್ಟೋ ಸಲ ಆದಾಗ ಈ ಮನುಷ್ಯ ದಿನ ಸತ್ತುಟ್ಟೋದೇ ಆಯ್ತು. ಮತ್ತೆ ಜೀವನದಲ್ಲಿ ಹೇಗಿರುತ್ತಿದ್ದು? ಇದಕ್ಕೆಲ್ಲ ಕಾರಣ ಏನು? ಆಹಾರದ ಪ್ರಕ್ರಿಯೆನೇ. ಇಷ್ಟೆಲ್ಲವೂ ಸಮಸ್ಯೆಯನ್ನು ಯಾಕೆ ಅನುಭವಿಸಬೇಕು ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಇನ್ನೊಂದು ದೊಡ್ಡದಾದ ಒಂದು ದುರಂತವೂ ಕೂಡ ನಮಗೆ ಕಾದಿರತಕ್ಕಂತಹ ವಿಚಾರ. ಏನಪ್ಪ ಅದು ಅಂದರೆ, ಒಂದು ಸಂತತಿಗೋಸ್ಕರವಾಗಿ ನಡೀತಕ್ಕಂತಹ ಕ್ರಿಯೆ ಅಂತ ನಾನು ಏನು ವಿಚಾರವನ್ನು ಹೇಳಿದೆ, ಆ ಕ್ರಿಯೆಗೆ ಒಂದು ದೊಡ್ಡ ಮಾರಕ ಅಂತ ವಿಚಾರಕ್ಕೆ ಹೋದರೆ ಇದೇ ಬರುತ್ತೆ. ಇದಕ್ಕೆ ಸರಿಯಾದ ಕ್ರಿಯೆಯ ಮೂಲ ತತ್ವ ಯಾವುದು? ದಾಂಪತ್ಯ ಕ್ರಿಯೆಯ ಮೂಲ ತತ್ವ ಯಾವುದು? ಒಳ್ಳೆಯ ದೃಢಕಾಯವಾದ ಸಂತಾನಕ್ಕೆ ಯಾವುದು ಅಂದರೆ, ನಿದ್ದೆಗೆಟ್ಟು, ರಾತ್ರಿ ನಿದ್ದೆಗೆಟ್ಟು ಮಗುವನ್ನು ಮಾಡ್ಕೊಳ್ಳೋರಿಗೆ ಅಳ್ಳಾಡ್ತಾ ಇರ್ತದೆ. ರಾತ್ರಿ ನಿದ್ದೆಗೆಡೋದು, ಬೆಳಿಗ್ಗೆ ಮಲ್ಕೊಳ್ಳೋದು, ಅವ್ರಿಗುಟ್ಟೋ ಮಗು ಅಳ್ಳಾಡ್ತಾ ಇರ್ತದೆ ತಂತಿ ಥರ. ಯಾಕೆಂದ್ರೆ ನಿದ್ದೆ ಟೈಮಲ್ಲಿ ನಿದ್ದೆ ಮಾಡಿಲ್ಲ. ಇವ್ರ ಅನುಕೂಲಕ್ಕೆ ತಕ್ಕಂತೆ ಆಯಿತು. ಮದುವೆ ಹೆಂಗೋ ಆಗ್ಬಿಟ್ರೆ ಸರಿ, ಹೆಣ್ಣು ಸಿಕ್ಕಿಬಿಟ್ರೆ ಸರಿ, ಗಂಡು ಸಿಕ್ಕಿಬಿಟ್ರೆ ಸರಿ, ನೀನ್ ಹೆಂಗಿದೀಯಾ ಗೊತ್ತಿಲ್ಲ. ಈಗ ಇದನ್ನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಚಾರಗಳನ್ನ ಹೇಳ್ಕೊಂಡೇ ಬಂದಿದ್ದೀವಿ, ಕೇಳ್ಕೊಂಡೇ ಬಂದಿದ್ದೀವಿ. ಕೆಲವು ಪುಣ್ಯಾತ್ಮರು ಹೇಳ್ತಾರೆ, ಏನಿವರು ಏನೇನು ಹೇಳ್ತಾರೆ, 10 ವರ್ಷ 12 ವರ್ಷದಿಂದ ಕಾರ್ಯಕ್ರಮ ಮಾಡ್ತಾವ್ರೆ, ಕರೆಕ್ಟಾಗಿ ಯಾವುದು ಪೂರ್ತಿ ಮಾಡಲ್ಲ ಅಂತ ಪುಣ್ಯಾತ್ಮರು ಎಷ್ಟೋ ಜನಕ್ಕೆ ಪ್ರಶ್ನೆ. ಅವ್ರಿಗೆ ಅದ್ರ ಸತ್ಯ ಗೊತ್ತಾದರೆ, ಎಷ್ಟು ಈ ವಿದ್ಯೆಯಲ್ಲಿ ಏನೆಲ್ಲ ಸತ್ಯಗಳಿದೆ, ಈ ಭಾರತ ದೇಶದಲ್ಲಿ ಇಂತಹ ವಿದ್ಯೆಗಳನ್ನು ಯಾಕೆ ಯಾರು ಅದನ್ನು ಹೇಳಕ್ಕಾಗ್ತಾ ಇಲ್ಲ ಅಂತಕ್ಕಂಥ ಯೋಚನೆ ಆ ಥರ ವ್ಯಕ್ತಿಗಳಿಗೆ ಬರಲ್ಲ. ಅವರಿಗೆ ಏನಂದ್ರೆ ಏನೋ ಒಂದು ಹೇಳ್ಬಿಡ್ಬೇಕು ಅಷ್ಟೇ.
ಈ ಥರದಲ್ಲಿ ಯಾರೋ ಒಬ್ರು ಇರ್ತಾರೆ, ಇರಲಿ, ತೊಂದರೆ ಇಲ್ಲ. ಆದರೆ ಇದಕ್ಕೆ ಅಹಂ ಅಂತ ಅವ್ರ ಭಾವನೆ ಇರೋದ್ರೆ ಇನ್ನೊಬ್ಬರ ಮೇಲೆ ಅಹಂ ಅಂತ ಆಗ್ತಾರೆ. ಸತ್ಯವನ್ನ ಹೇಳೋದಕ್ಕೆ ಅದು ಬೇಕೇ ಬೇಕು, ಸುಳ್ಳು ಹೇಳೋದಕ್ಕೆ ಅದು ಬೇಕಾಗಿಲ್ಲ. ಅಹಂ ಅನ್ನೋ ಪದ ಇದೆಯಲ್ಲ, ಅದು ಸುಳ್ಳು ಹೇಳೋರಿಗೆ ಅದು ಬರಲ್ಲ. ಸತ್ಯ ಹೇಳಿದಾಗ ಅಹಂ ಇರಲೇಬೇಕು, ಅದಕ್ಕೆ ಅದೇ ಭೂಷಣ. ಅದಕ್ಕೆ ಹೆದರ್ಕೊಂಡು ಯೋಚನೆ ಮಾಡಿ ಏನೇನೋ ಮನಸ್ಸು ಕೆಡಿಸ್ಕೊಂಡ್ರೆ ಅದಕ್ಕೆ ನೀವೇ ಹೊಣೆ. ನನಗೇನೂ ಆಗಲ್ಲ, ಎಷ್ಟೋ ಹೋಗುತ್ತೆ, ಎಷ್ಟೋ ಬರುತ್ತೆ. ಆದರೆ ಒಂದು ಸತ್ಯ ತಿಳ್ಕೋಬೇಕು, ಇಷ್ಟೊಂದು ವಿಚಾರಗಳನ್ನು ಯಾರೂ ಹೇಳದೇ ಇರೋವಂಥ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ನಾವು ಇದನ್ನು ಅರ್ಥ ಮಾಡ್ಕೊಂಡು ಬದುಕಬೇಕು. ಯಾಕೆ ಹೇಳ್ತಾ ಇಲ್ಲ? 10 ವರ್ಷ 12 ವರ್ಷ ಕಾರ್ಯಕ್ರಮ ಆಯಿತು, ಯಾಕೆ ಹೇಳ್ತಾ ಇಲ್ಲ ಅಂದರೆ, ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಡಾಕ್ಟ್ರಿಗೆ ಒಂದು ಮಾತ್ರೆ ಕೊಟ್ಟುಬಿಡಿ ಅಂತ ಕೇಳ್ದಂಗಿರುತ್ತೆ. ಸಾಧ್ಯನಮ್ಮ? ಸಾಯೋ ಸ್ಥಿತಿಲಿ ವ್ಯಕ್ತಿ ಇರ್ತಾನೆ, ಒಂದು ಮಾತ್ರೆ ಕೊಟ್ರೆ ಆಗಲ್ವಾ? ಅದೇನು ಮಹಾ ದೊಡ್ಡ ವಿಚಾರ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಆ ಡಾಕ್ಟರ್ಗೆ ಗೊತ್ತು ಅದರ ಸಮಸ್ಯೆಗಳು ಎಲ್ಲೆಲ್ಲಿದೆ ಅಂತ. ಹಾಗೆ ಹೇಳ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು, ಒಂದು ಮನೆ, ಒಂದು ಮಗು, ಒಂದು ಮದುವೆಯಲ್ಲಿ ಸಮಸ್ಯೆಗಳು ಒಂದೇ ರೀತಿಯಲ್ಲಿ ಸಮಸ್ಯೆ ಇರಲ್ಲ. ಅದನ್ನೆಲ್ಲ ಶೋಧನೆ ಮಾಡಬೇಕು. ಆ ಶೋಧನೆ ಮಾಡ್ತಕ್ಕಂಥವ್ರಿಗೆ ಮಾತ್ರ ಇದು ಅರ್ಥ ಆಗೋದು. ಸುಮ್ಮನೆ ಕುತ್ಕೊಂಡು ಪುಕ್ಕಟೆ ಮಾತಾಡೋದು ಏನೂ ಅರ್ಥ ಆಗಲ್ಲ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಸಾಧನೆ ಅನ್ನೋದು ಗೊತ್ತಿದ್ರೆ ಮಾತ್ರ ಇದು ಅರ್ಥ ಆಗತ್ತೆ. ಅದಕ್ಕೆ ಇವತ್ತು ಈ ವಿಚಾರಗಳನ್ನು ಹೇಳ್ತಕ್ಕಂಥ, ಇವತ್ತೇ ಅಲ್ಲ, ಪ್ರತಿದಿನ ಕಾರ್ಯಕ್ರಮದಲ್ಲಿ ಬರ್ತಾ ಇರ್ತಕ್ಕಂಥ ಸನ್ನಿವೇಶಗಳು ಅದಕ್ಕೆ ಸಾಧನೆಗೆ ಹತ್ತಿರವಾದಂಥ ವಿಚಾರಗಳೇ ಆಗಿರುತ್ತೆ ಹೊರತು ಕುತ್ಕೊಂಡು ಯಾವುದೋ ಬರೆದಿದ್ದು, ಯಾರೋ ಕುತ್ಕೊಂಡು ಪುಸ್ತಕ ಬರೆದಿರಲ್ಲ ಅದೆಲ್ಲ ಓದ್ಕೊಂಡು, ಅಥವಾ ಜ್ಯೋತಿಷ್ಯ ಕಲ್ತಿದ್ದೀನಿ ಅಂತ ಹೇಳ್ಕೊಂಡು ಏನೋ ಒಂದು ರೀತಿ ಏನೋ ಅಹಮ್ಮ ಮಾತಾಡ್ತಾರಲ್ಲ, ಅವ್ರಿಗೆ ಹೇಳಬೇಕಾಗುತ್ತೆ ಈ ಮಾತನ್ನು. ಏನೋ ಹೇಳ್ಬಿಟ್ರಲ್ಲ ಇವರು ಅಂತ. ಅದಕ್ಕೋಸ್ಕರವಾಗಿ ಪ್ರತಿದಿನ ಕೂಡ ನಾನು ಒಂದೊಂದು ಲೈನ್ ಹೇಳ್ತಾ ಹೋಗ್ತೀನಿ. ಅರ್ಥ ಮಾಡ್ಕೊಂಡವ್ರಿಗೆ ಮಾತ್ರ ಕಾರ್ಯಕ್ರಮ ಅರ್ಥ ಆಗತ್ತೆ ಹೊರತು ನಿಮ್ಮ ಆತ್ರಕ್ಕೆ ನಾನು ಕೂತ್ಕೊಂಡು ಸೀರಿಯಲ್ ಥರ ಉದ್ದಕ್ಕೂ ಹೇಳ್ಬಿಡೋಕ್ಕಾಗಲ್ಲ, ಇದು ಮಾಡಿಬಿಡಿ ಅಂತ. ಅದು ಮಾಡಿ ಅಂತ ಹೇಳ್ತಕ್ಕಂಥವ್ರು ಮೂರ್ಖರು, ಅದನ್ನು ಕೇಳ್ತಕ್ಕಂಥವ್ರು ಶತಮೂರ್ಖರು. ಕೇಳ್ಬಿಡಿ ಅದಾಗಲ್ಲ. ನೀವೇ ಅದಕ್ಕೆ ಪ್ರಜ್ಞೆಯನ್ನು ಪೂರ್ಣವಾಗಿ ಅಳವಡಿಸ್ಕೋಬೇಕು, ಆಗ ಸತ್ಯ ಗೊತ್ತಾಗತ್ತೆ. ಹಾಗೆ ವಿಚಾರಕ್ಕೆ ಬರುವಂಥ ಲೆಕ್ಕಾಚಾರಕ್ಕೆ ಬಂದಾಗ, ಈಗ ಒಂದು ವಿಚಾರವನ್ನು ಹೇಳಿದ್ರೆ ಅಮ್ಮ ನಿನಗೂ ಸೇರಿ ತುಂಬ ಆಶ್ಚರ್ಯ ಆಗತ್ತೆ. ಇದು ನಿಜಕ್ಕೂ ನಂಬಬೇಕಾ ನಂಬಬಾರ್ದಾ, ಇದು ಆಗತ್ತಾ ಆಗಲ್ವಾ ಅಂತಕ್ಕಂಥ ಆಶ್ಚರ್ಯಕರವಾದ ವಿಚಾರನೇ ಇವತ್ತು ನಾನು ಮುಂದೆ ಇಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು. ಏನದು ಅಂದರೆ, ಒಂದು ಗಂಡು ಒಂದು ಹೆಣ್ಣು ಸಂತತಿಗಾಗಿ ಪ್ರಯತ್ನ ಮಾಡ್ತಕ್ಕಂತಹ ಒಂದು ಕ್ರಿಯೆಯಲ್ಲಿ ಅದನ್ನು ಯಾವ ಸಮಯದಲ್ಲಿ ಯಾವ ರೀತಿಯಲ್ಲಿ ನಡೆಸಬೇಕು ಅಂತಕ್ಕಂಥ ಸತ್ಯ ಗೊತ್ತಾಗಿದೆಯಾ? ಅಪ್ರಾಣೆ ಇಲ್ಲ. ಈಗ ನಾನು ಹೇಳಿದಾಗ ನಿಮಗೆ ತುಂಬ ಆಶ್ಚರ್ಯ ಕೂಡ ಆಗ್ಬೋದು. ಇದನ್ನು ಪ್ರಯೋಗ ಮಾಡಿ ನೋಡಿದಾಗ ಆ ಮಗುವಿಗೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ನಾನು ಈ ಹೇಳಿದಂಥ ವಿಚಾರವನ್ನು ನೀವು ಪ್ರಯೋಗ ಮಾಡಿ ಮಗುವನ್ನು ಪಡೆಯೋದೇ ಆದರೆ ಮಗುವನ್ನು ನೋಡಿದವರೆಲ್ಲ ನಮಸ್ಕಾರ ಮಾಡ್ತಾರೆ, ದೇವರಿದ್ದಂಗಿದೆ ಅಂತ. ಬೇಕು ಅಂತೆ ಬೇಡ ಅಂತೆಮ್ಮ. ಕೆಲವು ಮಗು ಅಳ್ತಾ ಇದ್ರೆ ಅಯ್ಯಪ್ಪ ಏನದು ದೆವ್ವ ಏನೇನೋ ಹೆಂಗೆಂಗೋ ಅಳ್ತದಲ್ಲ ಅಂತ ಅನ್ಕೊಂಡು ಓಡೋಗ್ಬಿಡ್ತಾರೆ. ಸೊ ಈ ಥರದ ಮಕ್ಕಳು ಹುಟ್ಟಿ ಕೂಡ ಇದಕ್ಕೆ ಪ್ರೇತಾತ್ಮವಾದ ಮಕ್ಕಳು ಅಂತಾರೆ. ನೋಡಕ್ಕೆ ಒಂಥರ ವಕ್ರಪಕ್ರವಾಗಿ, ಮುಖ ಎಲ್ಲ ಜುಡ್ಡಿ ಆಗಿರುತ್ತೆ, ಕೈ ಮುಟ್ಟಿದ್ರು ಪಿಸ್ಕ ಅನ್ನತ್ತೆ. ಈ ಥರದ ಮಕ್ಕಳು ಇದ್ದಾವೆ. ನೋಡಕ್ಕೆ ಭಯ ಆಗತ್ತೆ, ಎತ್ಕೊಳ್ಳೋಕ್ಕೂ ಭಯ ಆಗತ್ತೆ. ಇವೆಲ್ಲ ಯಾರು? ಈ ಥರದ್ದೇ. ಹೆಂಗೋ ಒಂದು ಮಗು ಬೇಕು ಅಂತ ಗಂಡ ಹೆಂಡ್ತಿ, ಅವ್ರಿಗೆಲ್ಲ ಹುಟ್ಟೋದು ಹಿಂಗೆ. ಅದು ರಿಪೇರಿನೂ ಆಗಲ್ಲ, ದಪ್ಪನೂ ಆಗಲ್ಲ, ಚೆನ್ನಾಗೂ ಆಗಲ್ಲ, ಮುಟ್ಟಕ್ಕೂ ಆಗಲ್ಲ, ಮುತ್ತಿಡಕ್ಕೂ ಆಗಲ್ಲ. ಏನೋ ಒಂದು ಮಗು ಆಯ್ತಲ್ಲ ಅಂತ ಅದ್ರ ಬದಲು ಬಳೆ ಶಾಪಲ್ಲಿ ಹೋಗಿ ಒಳ್ಳೆ ಗುಂಡಾಗಿರೋ ಮಗುದು ಒಂದು ಗೊಂಬೆ ತಂದುಬಿಟ್ಟು ನೋಡ್ತಾರೆ, ಎಷ್ಟೋ ಚೆನ್ನಾಗಿರ್ತದೆ. ಅದಾದ್ರೂ ಸ್ವಲ್ಪ ಕೀ ಕೊಟ್ರೆ ನಮ್ಗೆ ಹೆಂಗೆ ಬೇಕಂಗೆ ಕುಣಿಸ್ಬೋದು. ಇದಕ್ಕೆ ಪಾಪ ಆರೋಗ್ಯನೇ ಚೆನ್ನಾಗಿರಲ್ಲ ಅಲ್ವಾ? ಈ ಥರ ಸಂತಾನ ಬೇಕಾಗಿತ್ತ? ಅದಕ್ಕೆ ನಮ್ಮ ಪ್ರಯತ್ನ ಏನಾಗಬೇಕಿತ್ತು ಅಂತ ಪ್ರತಿಯೊಬ್ಬರಲ್ಲಿ ಕುತೂಹಲ ಇದೆ. ಆವಾಗಲೇ ಹೇಳಿದ್ದೀನಿ, ಇದು ಕೇಳಕ್ಕೆ ತುಂಬ ಆಶ್ಚರ್ಯಕವಾದ ವಿಚಾರ. ಇಷ್ಟು ಸಲ ಹೇಳಿದ್ಮೇಲೆ ಅದೇನಪ್ಪ ಇರಬಹುದು ಅಂದರೆ, ರಾತ್ರಿ ಅಂತಕ್ಕಂತಹ ಏನಿದೆ, ಊಟ ಮಾಡಿ ಮಲಗಿ ನಿದ್ದೆಯನ್ನು ಮಾಡಿ 3 ಗಂಟೆ ರಾತ್ರಿಗೆ ಹೆಣ್ಣು ಗಂಡು ಈ ಕ್ರಿಯೆಯಲ್ಲಿ ಭಾಗವಹಿಸಿದಾಗ ಉತ್ತಮ ಸಂತಾನ ಪ್ರಾಪ್ತಿ. ಇದು ಈ ಪ್ರಪಂಚದ ಇತಿಹಾಸದಲ್ಲಿ ಕೇಳದೇ ಇರತಕ್ಕಂಥ ವಿಚಾರ ಅನ್ಕೋಬಹುದು. ಇದು ಸಾಧ್ಯ ಅಂತ್ಯಮ್ಮ? ರಾತ್ರಿ ಮಲಗಿ ಊಟ ಮಾಡಿದ ತಕ್ಷಣ ಎಂಥ ಟೈಮು, ಎಷ್ಟು ಗಂಟೆ ಟೈಮ್ಗೋ ಹೆಂಗೋ ಏನೋ ಆಗೋಯ್ತು ಅಂದರೆ ಹುಟ್ಟೋ ಮಗು ಆರೋಗ್ಯ ಹೆಂಗೆ ಚೆನ್ನಾಗಿರುತ್ತೆ. ಊಟ ಮಾಡಿದ್ದು ಅರ್ಗೆ ಇರಲ್ಲ. ಅಲ್ಲಿ ಊಟ ಮಾಡಿದ್ದು 5 ಗಂಟೆ ಟೈಮ್ ಆಯಿತು, 9 ಗಂಟೆಗೆ ತಿಂದ ಸ್ವಾಮಿ,
10 ಗಂಟೆಗೆ ಮಲ್ಕೊಂಡೆ ಸ್ವಾಮಿ, 5 ಗಂಟೆ ಮೆಲ್ಲಿಗೆ ಹೋಗುತ್ತೆ. 9 ಊಟ ಮಾಡಿದ್ರೆ 5 ಗಂಟೆ ಮೆಲ್ಲಿಗೆ ಹೋಗುತ್ತಮ್ಮ ಅಲ್ವಾ? ಮಧ್ಯರಾತ್ರಿಗೆ ಹೋಯ್ತು. ಮಧ್ಯರಾತ್ರಿವರೆಗೂ ನಿದ್ದೆ ಮಾಡಬೇಕು. ಯಾಕೆ? ಊಟ ಮಾಡಿದ್ದು ಕರಗಬೇಕು ಅಲ್ವಾ? ಕರಗೋದ್ರ ಜೊತೆಗೆ ಬೆಳಿಗ್ಗಿಂದ ಸರಿಯಾಗಿ ಆಗಾಯ್ತೋ ಇಲ್ವೋ, ಊಟ ಮಾಡಿ ಆದಮೇಲೆ ಮಲಗಕ್ಕೆ ಮುಂಚೆ ಕ್ಲೀನ್ ಇಲ್ವೋ, ಊಟ ಮಾಡಿ ಆದಮೇಲೆ ಮಲಗಕ್ಕೆ ಮುಂಚೆ ಕ್ಲೀನ್ ಆಗಾಯ್ತೋ ಇಲ್ವೋ, ಇದೆಲ್ಲ ಹೊಟ್ಟೆ ಒಳಗಡೆ ಇಟ್ಟುಕೊಂಡ ಮೇಲೆ ನಿಮ್ಮ ತಲೆ ಯಾವ ಮಟ್ಟಕ್ಕೆ ಆಗಿರುತ್ತೆ ಅಂದರೆ ಹೇಳಕ್ಕೆ ಅಸಾಧ್ಯ. ಅಷ್ಟು ಒತ್ತಡದಲ್ಲಿ ಚಂಚಲತೆಯಲ್ಲಿ ಇರುತ್ತೆ ಗಂಡು ಹೆಣ್ಣು ಇಬ್ಬರದೂ. ಅಂಥ ಸಮಯದಲ್ಲಿ ಮಗುವಿಗೆ ಸಂತಾನಕ್ಕೆ ನಾವು ಮಾಡ್ತಕ್ಕಂತಹ ಪ್ರಯತ್ನಗಳು ಎಷ್ಟರ ಮಟ್ಟಕ್ಕೆ ಸರಿ. ಅದರ ಜೊತೆಗೆ ಪ್ರತಿಯೊಂದಕ್ಕೂ ನಾವು ಕ್ರಮವನ್ನು ಅನುಸರಿಸಿ ನಾವು ಬೆಳೆಯನ್ನು ಬೆಳೀತಕ್ಕಂಥದ್ದು, ಮದುವೆ ಮಾಡ್ಕೊಳ್ತಕ್ಕಂಥದ್ದು, ಮಗುಗೆ ಹೆಸರಿಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ನಾವು ಅನುಸರಿಸಿ ಮಾಡ್ಕೋತೀವಿ ಅಲ್ವೇನಮ್ಮ? ಯಾವ ತಿಂಗಳಲ್ಲಿ ಮಾಡ್ಕೊಂಡ್ರೆ ಒಳ್ಳೆಯದು, ಇದೆಲ್ಲ ಅನುಸರಿಸ್ತಾ ಹೋಗ್ತೀವಿ. ಹಾಗೇನೆ ಇದನ್ನ ಸಂತಾನ ಪಡಿತಕ್ಕಂಥದ್ದಕ್ಕೆ ಪ್ರಯತ್ನ ಇವರಿಬ್ಬರೂ ಸೇರಿ ಯಾವ ರೀತಿಯಾಗಿ ತಿಳ್ಕೋಬೇಕು ಅಂತಕ್ಕಂಥದ್ದು ಇನ್ನೊಂದು ಭಾಗಕ್ಕೆ ಹೋದ್ರೆ, 27 ನಕ್ಷತ್ರದಲ್ಲಿ ಯಾವುದೋ ಒಂದು ನಕ್ಷತ್ರದ ಮಗು ಹುಟ್ಟತ್ತೆ. ಸತ್ಯ ಇರೋ 27 ನಕ್ಷತ್ರ, ಅದರಲ್ಲಿ ಯಾವುದೋ ಒಂದು ನಕ್ಷತ್ರ ಮಗು ಹುಟ್ಟತ್ತೆ. ಯಾಕೆ ಅಂದರೆ ಸಾಕಷ್ಟು ಜನಕ್ಕೆ ನಕ್ಷತ್ರ ಅಂತ ಹೇಳ್ತಾ ಇರ್ತಕ್ಕಂಥ ಏಕೈಕ ಗುರುಗಳು ಅಂದ್ರೆ ಇವರು ಒಬ್ಬರೇನಪ್ಪ, ಬೇರೆಯವ್ರು ಯಾರು ಹೇಳ್ತಾ ಇಲ್ಲ ಅಂದ್ರೆ ಅವರು ಅಲ್ಲಿಗೆ ಹೋಗೇ ಇಲ್ಲ ರೀ. ಅವರಿಗೆ ಆ ಸ್ಕೂಲಿಗೆ ಹೋಗಿಲ್ಲ, ಅವರು ಎಲ್ಲಿಂದ ಹೇಳ್ತಾರೆ? ಅದು ಸಿಕ್ಕಬೇಕಾದ್ರೆ ಇಲ್ಲೇ ನಿಮ್ಗೆ ಸಿಗಬೇಕು. ರಿಯಾಲಿಟಿ, ಸತ್ಯ. ಇದನ್ನ ಹೇಳಿದಾಗ ಬೇರೆಯವ್ರಿಗೆ ಏನೋಪ್ಪ ಇವ್ರಿಗೆ ಗೊತ್ತಾ, ಏನೋ ಒಂಥರ ಮಾತಾಡ್ತಾರೆ. ನೋಡಿ ಎಷ್ಟು ತರ ವಿಚಾರ ಬರುತ್ತೆ ನೋಡಮ್ಮ. ಈಗ ಇದು ಸತ್ಯ, ಇದೆಲ್ಲೂ ಸಿಕ್ಕಿಲ್ಲ, ಇದಿಲ್ಲೇ ಸಿಗೋದು ಅಂದಾಗ ಇವ್ರಿಗೇನೋ ಗೊತ್ತಿರೋದು, ಏನಪ್ಪ ಇದಿಷ್ಟು ಅಹಂಕಾರವಾಗಿ ಮಾತಾಡ್ತಾರೆ. ಈ ಥರದ ಜನನೂ ಇದ್ದಾರೆ ಅಲ್ಲ, ಅದು ಆಡ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ತಿಳ್ಕೋಬೇಕು ಯಾವ ರೀತಿಯಾಗಿರ್ತಕ್ಕಂಥ ವಿಚಾರ ಆದಾಗ ಇದು ಬರ್ತಕ್ಕಂಥದಕ್ಕೆ ಅದು ಒಂದು ದೊಡ್ಡ ಒಡವೆ. ಅದು ಆ ಪದಕ್ಕೆ, ಆ ವಿಚಾರಕ್ಕೆ ಒಂದು ಒಡವೆ. ಅಹಂ ಅಂತ ಹೇಳ್ತಿರಲ್ಲ, ತಿಳ್ಕೊಂಡಿದ್ದೀರಲ್ಲ, ಅದನ್ನ ಈ ರೀತಿಯಾಗಿ ಪರಿಗ್ರಹಿಸಿ ಜ್ಞಾನದ ರೂಪಕ್ಕೆ ತಗೊಂಡೋಗಿ ಚುಚ್ಚಿ ಹೊಡೆದು ಶಿಕ್ಷೆ ಕೊಟ್ಟು ಹೇಳೋದೇ ನಿಜವಾದ ವಿದ್ಯೆ. ಏನೂ ಆಗಲ್ಲ. ಹೋಗಿ 2 ಅಮಾವಾಸ್ಯೆ ಕಳೀಲಿ, ಯುಗಾದಿ ಹಬ್ಬ ಕಳೀಲಿ, 9ಕ್ಕೆ ಬರ್ತಾರೆ, 12ಕ್ಕೆ ಅವ್ರು ಬರ್ತಾರೆ, ಹೇಳ್ತಾರಲ್ಲ ಇವರು ಮನೆ ಹಾಳು ಮಾಡೋ ಕೆಲಸದವರು. ಈ ಮನೆ ಹಾಳು ಮಾಡೋ ಕೆಲಸದ್ದೆಲ್ಲ ಕೇಳ್ಕೊಂಡು ನಿಮ್ಮ ಮನೆ ಹಾಳಾಗ್ಬಿಡುತ್ತೆ. ಅದಾಗಬಾರದು. ಸತ್ಯವೇ ಜೀವ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತಕ್ಕಂಥ ಜಿ ನ್ಯೂಸ್ ಕನ್ನಡದಲ್ಲಿ ಸತ್ಯ ಅನ್ನೋ ಪದಾನ ಬಳಸ್ತಾನೆ ಇರ್ತಾರೆ ಬೆಳಗಿಂದ ಸಾಯಂಕಾಲ ತನಕ. ಇದನ್ನ ಅರ್ಥ ಮಾಡ್ಕೋಬೇಕು. ಸತ್ಯವಾದ ವಿಚಾರನೇ ಈ ಕನ್ನಡ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥದ್ದು ಅಂತಕ್ಕಂಥ ವಿಷಯ. ಈಗ ಅದೇ ಲೆಕ್ಕಾಚಾರಕ್ಕೆ ಬಂದ್ರೆ 27 ನಕ್ಷತ್ರಕ್ಕೆ 3 ಭಾಗ ಮಾಡೋಣ. ಈ 3 ಭಾಗ ಮಾಡಿದಾಗ 9 3 27 ಹೌದಾ? ಈ 9 ಅಂತಕ್ಕಂಥದ್ದು 27 ದಿನಕ್ಕೆ ಸಂತಾನ ಪಡೆಯುವಂತ ಹೆಣ್ಣು 27 ಕರೆಕ್ಟಾಗಿ ರಜಾ ಆಗಲೇಬೇಕು. 27ನೇ ದಿನಕ್ಕೆ ಆಗಲೇಬೇಕು, ಮುಂದಕ್ಕೆ ಹೋಗಬಾರ್ದು. ಸಂತಾನಕ್ಕೆ ರೆಡಿ ಆಗಿರತಕ್ಕಂಥ ಹೆಣ್ಣು ಯಾರು ಅಂದ್ರೆ 27ನೇ ದಿನಕ್ಕೆ ಆಗುವಂತಹ ಪ್ರತಿ ತಿಂಗಳು ರಜಾ ಆದ್ರೆ ಆ ಹುಡುಗಿ ಸಂತಾನ ಪಡೆಯಕ್ಕೆ ಅರ್ಹತೆ ಹೊಂದಿದ್ದಾಳೆ ಅಂತ ಮಗುವಿಗೆ ಮದುವೆಯನ್ನ ಮಾಡುವುದು ಸೂಕ್ತ. ಇದೆಯಾ? ಇಲ್ಲ. ಅದು ಹೆಂಗೋ ಮಾಡಿ ಮುಚ್ಚಿ ಮಾತ್ರೆ ನುಂಗಿಸಿ ಏನೋ ಮಾಡಿ ಮ್ಯಾಜಿಕ್ ಮಾಡಿ ಕಟ್ಬಿಟ್ಟು ಕಳಿಸ್ಬಿಡೋದು. ಆಮೇಲೆ ಯಾಕೋ ಮಗುವಾಯ್ತಲ್ಲ ನೋಡಿ ಅಂತ ಶಾಸ್ತ್ರ ಕೇಳಕ್ ಹೋಗೋದು. ಇಲ್ಲಿ ಪಾಯನೇ ಚೆನ್ನಾಗಿ ಹಾಕಿಲ್ಲ, ಮನೆ ಹೆಂಗೆ ಕಟ್ತೀರಾ? ಹಾಗಾಗಿ ಈ ರೀತಿಯಾಗಿರ್ತಕ್ಕಂತಹ ಈ 27 ದಿನವನ್ನ 3 ಭಾಗ ಮಾಡಿದಾಗ ರಜಾ ಆದ 9 ದಿನ, ರಜಾ ಆಗುವ 9 ದಿನ ಹಿಂದೆ ಮುಂದೆ ಕಳೆದು ಮಧ್ಯ ಉಳಿತಕ್ಕಂಥ 9 ದಿನದಿಂದ ನಡೀತಕ್ಕಂಥ ಕ್ರಿಯೆಯಲ್ಲಿ ಹುಟ್ಟುತ್ತೆ ಆರೋಗ್ಯವಾದ ಸಂತಾನ. ಮುಂದಕ್ಕೆ 9, ಹಿಂದಕ್ಕೆ 9, 18 ಹೋಯ್ತು, ಇನ್ನು 9 ಉಳಿತು. ಅವರೇ ನವಗ್ರಹಗಳು. ಆ ನವಗ್ರಹಗಳ ನವದಿನಗಳನ್ನ ಹೆಣ್ಣಿಗೆ 9 ದಿನಕ್ಕೆ ಉತ್ಪತ್ತಿ ಆಗಬಹುದು, 10 ದಿನಕ್ಕೆ ಉತ್ಪತ್ತಿ ಆಗಬಹುದು, 11 ದಿನಕ್ಕೆ ಉತ್ಪತ್ತಿ ಆಗಬಹುದು, 12ನೇ ದಿನಕ್ಕೆ ಉತ್ಪತ್ತಿ ಆಗಬಹುದು. ಇದನ್ನ ಯಾರ್ರೀ ನೋಡಿರೋದು? ಇದನ್ನ ಯಾರ್ರೀ ತಿಳಿಯೋದು? ತಿಳಿಲೇಬೇಕು. ಎಲ್ಲ ಮಕ್ಕಳಿಗೂ ಒಂದೇ ರೀತಿಯಾಗಿ ಉತ್ಪತ್ತಿಯಾಗುವ ಸಂತತಿಗೆ ಬೇಕಾಗಿರುವ ಅಂಡಾಣು ಉತ್ಪತ್ತಿ ಆಗ್ತಕ್ಕಂಥ ವಿಚಾರದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೂ ಒಂದೇ ರೀತಿಯಲ್ಲಿ ಸಾಧ್ಯ ಇಲ್ಲ. ಏನ್ ಹೇಳ್ತೀಮ್ಮ? ಹೌದಲ್ವಾ? ಈಗ ಇದನ್ನ ತಿಳಿಯೋರು ಯಾರು, ತಿಳಿಸೋರು ಯಾರು? ಒಳ್ಳೆ ಮಗು ಬೇಕು, ಸರಿ, ದೇವ್ರಿಗೆ ಅರ್ಕೆ ಕಟ್ಕೊಂಡ್ಬಿಡೋದು, ದೇವ್ರ ಪೂಜೆ ಮಾಡ್ಬಿಡೋದು, ಸಂಕಷ್ಟರ ಚೌತಿ ಮಾಡ್ಬಿಡೋದು, ಸತ್ಯನಾರಾಯಣ ಪೂಜೆ ಮಾಡಿಸ್ಬಿಡೋದು,
ಸರಿ, ಬರೀ ಪೂಜೆ ಮಾಡೋದು ಮಾಡ್ತೀರಾ. ನೀವೇನು ಮಾಡಿದ್ರಿ, ನೀವೇನು ತಿಳ್ಕೊಂಡ್ರಿ, ನೀವೇನು ನಡ್ಕೊಂಡ್ರಿ ಗೊತ್ತಿಲ್ಲ. ಮತ್ತು ಯಾರು ಹೇಳೋರು ಯಾರು ಇದನ್ನ? ಇದು ನಿಜವಾದ ಸತ್ಯ. ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೀನಿ, ನಾನು ಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇಲ್ಲ, ವೈಜ್ಞಾನಿಕವಾಗಿಯೂ ಕೂಡ ಇದು ಸತ್ಯ. ಈ ರೀತಿ 27 ದಿನವನ್ನ 27 ನಕ್ಷತ್ರವನ್ನ 3 ಭಾಗ ಮಾಡಿ ಸಂತಾನವನ್ನು ಬೆಳೀತಕ್ಕಂತಹ ತಂದೆ ತಾಯಿಗಳಿದಾರಲ್ಲ, ಅವರೇ ಭಾಗ್ಯವಂತರು, ಅವರೇ ಪುಣ್ಯವಂತರು. ಅಂತ ಪುಣ್ಯವಂತರು ನಮ್ಮ ದೇಶದಲ್ಲಿ ಇದ್ದಾರ ಅಂತ ನಿಜಕ್ಕೂ ಪ್ರಯತ್ನ ಮಾಡೋಣ ಅಂತ ಮಾಡದೆ ಹೇಳ್ತಾ ಇದ್ದೀನಿ. ಆದಷ್ಟು ಮಟ್ಟಕ್ಕೂ ಮುಂದೆ ಮದುವೆ ಮಾಡ್ತಕ್ಕಂತಹ ಸಂತಾನವನ್ನು ಪಡಿತಕ್ಕಂತಹ ಮಕ್ಕಳು ಮೊಮ್ಮಕ್ಕಳು ಸೊಸೆ ಇದ್ರೆ ದಯವಿಟ್ಟು ಇದ್ರ ಮಾರ್ಗದರ್ಶನ ಕೊಟ್ಟು ತಿಳಿಸಿ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದನ್ನು ಮಾಡಿದಾಗ ನಿಮ್ಮ ವಂಶಕ್ಕೆ ಎಂಥ ಅಭಿವೃದ್ಧಿಯಾದ ಸಂತಾನ ಬರುತ್ತೆ. ಈ ಸಂತಾನದಿಂದ ನಿಮ್ಮ ಮನಸ್ಸಿಗೆ ಎಷ್ಟು ಖುಷಿಯಾಗತ್ತೆ. ಆತ್ಮಹತ್ಯೆ ಮಾಡ್ಕೊಳ್ಳೋ ಮಕ್ಕಳು ಬೇಕಾ, ಹೆಣ್ಣಾಗಲಿ ಗಂಡಾಗಲಿ ಸ್ವಲ್ಪ ಯೋಚನೆ ಮಾಡಿ. ರೋಗದಲ್ಲಿ ಸಿಕ್ಕಾಕೊಳ್ಳುವಂಥ ಮಕ್ಕಳು ಬೇಕಾ, ಸ್ವಲ್ಪ ಯೋಚನೆ ಮಾಡಿ. ನಾವು ರೋಗದಿಂದ ಮುಕ್ತರಾಗಬೇಕು, ರೋಗ ಮುಕ್ತವಾದ ಮಗುವನ್ನು ಪಡಿಬೇಕು ಅಂತ ಪ್ರತಿ ತಂದೆ ತಾಯಿಗಳು ಯೋಚನೆ ಮಾಡಿ ಮದುವೆ ಮಾಡ್ಕೊಳ್ಳೋದು, ಮದುವೆ ಮಾಡಿಸೋ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದೇ ಈ ಕಾರ್ಯಕ್ರಮದ ಪೂರ್ಣವಾಗಿರ್ತಕ್ಕಂಥ ಉದ್ದೇಶ. ನೀವೇನೇ ಮಾಡಿ ಮನೆ ಕಟ್ಟಿ ಮಗು ಮಾಡ್ಕೊಳ್ಳಿ, ಮದುವೆ ಮಾಡ್ಕೊಳ್ಳಿ, ಇವು 3 ಭಗವಂತ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಯಾಕೆ ಅಂದರೆ ನೀವೇ ಅದನ್ನು ಡಿಸೈಡ್ ಮಾಡಿ ಅಂತ. ಇವು 3 ನಮ್ಮ ಕೈಯಲ್ಲಿ ತಾನೇ ಕೊಟ್ಟಿರೋದು. ಹಾಗಿದ್ದ ಮೇಲೂ ನಾವು ದೇವ್ರ ಮೇಲೆ ಹೊಣೆ ಹಾಕ್ಕೊಂಡು ನನಗೆ ಯಾಕೆ ದೇವ್ರು ಇಂಥ ಹೆಂಡತಿ ಕೊಟ್ಟ, ನನಗೆ ಯಾಕೆ ದೇವ್ರು ಇಂಥ ಮನೆ ಕೊಟ್ಟ, ನನಗೆ ಯಾಕೆ ದೇವ್ರು ಇಂಥ ಮಗು ಕೊಟ್ಟ, ಯಾವ ಕರ್ಮಾರಿ ಇದು? ದೇವರ ಮೇಲೆ ಇನ್ನೂ ನೀವು ಶಾಪ ಹಾಕೊಳ್ತೀರಾ, ಶಾಪ ತಗೊಳ್ತೀರಾ ನೀವು. ಭಗವಂತ ಎಲ್ಲವನ್ನೂ ನಿಮ್ಮ ಕೈ ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆನೂ ನಿಮ್ಮದೇ, ಉತ್ತರ ಪತ್ರಿಕೆನೂ ನಿಮ್ಮದೇ. ಆದರೂ ಬರೆಯೋಕ್ಕಾಗದೆ ನೀವು ಸೋಮಾರಿತನದಿಂದ ಮಾಡಿಬಿಟ್ಟು ನಾನು ಯಾಕೆ ಪಾಸ್ ಆಗ್ತಾ ಇಲ್ಲ ಅಂತ ದೇವ್ರಿಗೆ ಅರ್ಕೆ ಕಟ್ಬಿಟ್ಟು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಅರ್ಶಿನ ಕುಂಕುಮ ಹಚ್ಬಿಟ್ರೆ, ನಿಂಬೆಹಣ್ಣು ಜೇಬಲ್ಲಿ ಇಟ್ಕೊಂಡ್ಬಿಟ್ರೆ ಜೀವನ ಆಗಲ್ಲ. ಈ ಅತಂತ್ರ ಸ್ಥಿತಿ ಜೀವನವನ್ನು ಬಿಟ್ಟು ನಿಮ್ಮ ಆಹಾರದ ಪ್ರಕ್ರಿಯೆ, ಒಂದು ಹೆಣ್ಣು ಗಂಡು ನಡ್ಕೊಳ್ತಕ್ಕಂತಹ ಸಂತಾನಕ್ಕಾಗಿ ನಡ್ಕೊಳ್ತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ, ಇದು ಕ್ಲಾಸ್ 1 ಆಗಿ ನಿಮಗೆ ನಾವು ಮಾಹಿತಿಯನ್ನು ಕೊಡೋದಕ್ಕೆ ರೆಡಿ ಇರ್ತೀವಿ. ಆ ಮಾಹಿತಿ ಸತ್ಯವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮಕ್ಕಳು ಮುಂದೆ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಆ ಸಮಾಜ, ನಮ್ಮ ಕುಟುಂಬ ಏಳಿಗೆ ಆಗಬೇಕು ಅಂದರೆ ಈ ಸತ್ಯವನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ನಾವು ಸೇವಿಸುವಂತಹ ಆಹಾರ ಪ್ರಕ್ರಿಯೆ ಜೊತೆಗೆ ಸಂತಾನ ಕ್ರಿಯೆಗೆ ಸಂಬಂಧಪಟ್ಟಂತೆ ಗೊತ್ತಿಲ್ಲದ ಹಲವಾರು ವಿಚಾರವನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರೂಜಿ ಬಹಳ ಅರ್ಥಗರ್ಭಿತವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾಗಿದ್ದು ಈ ಹೊತ್ತಿನ